ಜಗತ್ತಿನಲ್ಲಿ ಯುದ್ಧ ಹಾಗೂ ಸರಕು ಸಾಗಣೆಗೆ ಜೊತೆಗೆ ಪ್ರಯಾಣಿಕರ ಯುದ್ಧದ ಸಂದರ್ಭದಲ್ಲಿ ಸೇನಾ ಪಡೆಗಳನ್ನು ಸಾಗಿಸೋದಕ್ಕೆ ಉಪಯೋಗವಾಗುವಂಥ ಜಗತ್ತಿನ ಅತಿ ದೊಡ್ಡ ವಿಮಾನ ನಿರ್ಮಾಣ ಸಂಸ್ಥೆ ನಿರ್ಮಿಸಿರುವಂಥ ಒಂದು ವಿಮಾನ, ಅದು ಬ್ರೆಜಿಲ್ನ KC-390 ಮಿಲೇನಿಯಂ. ಆ ವಿಮಾನದ ಮುಂಭಾಗದಲ್ಲಿದ್ದೀನಿ. ಯಲಹಂಕದ ಏರ್ ಶೋದಲ್ಲಿ ನಡೆಯುತ್ತಿರುವಂಥ ವಿಮಾನಗಳ ಪ್ರದರ್ಶನದಲ್ಲಿ ಈ ಒಂದು ವಿಮಾನ ಕೂಡ ಪ್ರದರ್ಶನ ಮತ್ತು ಹಾರಾಟವನ್ನು ಪ್ರದರ್ಶಿಸ್ತಾ ಇದೆ. ಜಗತ್ತಿನ ಹಲವು ಯುದ್ಧಗಳ ಸಂದರ್ಭದಲ್ಲಿ ಅತ್ಯಂತ ನಿರ್ಣಾಯಕವಾದಂತಹ ಪಾತ್ರವನ್ನು ವಹಿಸಿದಂಥ ಮೂರನೇ ಅತಿ ದೊಡ್ಡ ನಿರ್ಮಾಣ ಸಂಸ್ಥೆಯಾದಂಥ ಬ್ರೆಜಿಲ್ನ ಸಂಸ್ಥೆ ನಿರ್ಮಿಸಿರುವಂಥ ಒಂದು ಯುದ್ಧ ವಿಮಾನದ ಮುಂಭಾಗದಲ್ಲಿ ನಾವಿರುವಂಥದ್ದು. ಇದು ಬ್ರೆಜಿಲ್ನ ಎಂಬ್ರೇಯರ್ ನಿರ್ಮಿತವಾಗಿರುವಂತಹ ಮಧ್ಯಮ ಶ್ರೇಣಿಯ ಯುದ್ಧ ಸಾರಿಗೆ ವಿಮಾನ. ಇದು ಸಾಕಷ್ಟು ಯುದ್ಧದ ಸಂದರ್ಭದಲ್ಲಿ ಸೈನಿಕರನ್ನು ಸಾಗಿಸೋದಕ್ಕೆ ಜೊತೆಗೆ ಯುದ್ಧ ಮಾಡೋದಕ್ಕೂ ಕೂಡ ಸಹಕಾರಿಯಾಗಿರುವಂಥ ಏಕೈಕ ವಿಮಾನವಾಗಿದೆ. ಈ ವಿಮಾನದ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಅತ್ಯಂತ ದೊಡ್ಡ ಗಾತ್ರದ ವಿಮಾನ ಆಗಿರೋದ್ರಿಂದಾಗಿ ಇದು ಮಿಲಿಟರಿ ಸಾರಿಗೆಗೆ ಅತ್ಯಂತ ಹೆಚ್ಚು ಸಮಯಗಳಲ್ಲಿ ಯೂಸ್ ಆಗುತ್ತೆ. ಜೊತೆಗೆ ಯುದ್ಧದ ಸಂದರ್ಭದಲ್ಲಿ ತಕ್ಷಣಕ್ಕೆ ರಸ್ತೆಗಳನ್ನು ನಿರ್ಮಿಸೋದಕ್ಕಾಗಿರ್ಬೋದು, ಅವುಗಳಿಗೆ ಬೇಕಾದಂಥ ವಸ್ತುಗಳನ್ನು ಸಾಗಿಸೋದಾಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಅತ್ಯಂತ ಹೆಚ್ಚು ಉಪಕಾರಿ ಆಗುವಂಥ ಒಂದು ವಿಮಾನ. ಅದರ ಜೊತೆಗೆ ಇದರ ವಿಶೇಷತೆಯನ್ನು ಗಮನಿಸ್ತಾ ಹೋದರೆ ಬೇರೆ ಸಾರಿಗೆ ವಿಮಾನಕ್ಕೆ ಹೋಲಿಸಿದರೆ KC-390 ಏನಿದೆ ಇದು ಅತಿ ಹೆಚ್ಚು ಪೇಲೋಡನ್ನು ಹೊತ್ತೊಯ್ಯಬಲ್ಲದು. ಅಂತ ಹೇಳಿದ್ರೆ ಸುಮಾರು 26 ಟನ್ ತೂಕವನ್ನು ಇದು ಏಕಕಾಲಕ್ಕೆ ಹೊತ್ತೊಯ್ಯಬಲ್ಲದು. ಅದೇ ರೀತಿಯಾಗಿ ವೇಗವಾಗಿ ಮತ್ತು ಹೆಚ್ಚು ದೂರ ಹಾರುವಂತಹ ವಿಮಾನಗಳಲ್ಲಿ ಕೂಡ ಇದು ಒಂದು. ಜೊತೆಗೆ ವೈದ್ಯಕೀಯ ಸ್ಥಳಾಂತರಿಸುವಿಕೆಗಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಕಳೆದು ಹೋದಂಥವ್ರನ್ನ ಹುಡುಕಾಟ ನಡೆಸುವಂಥ ಕಾರ್ಯಕ್ಕೆ ಆಗಿರ್ಬೋದು, ರಕ್ಷಣೆ ಆಗಿರ್ಬೋದು, ಅಥವಾ ಟ್ಯಾಂಕರ್ ಮತ್ತು ರಿಸೀವರ್ ಇವೆರಡಕ್ಕೂ ಕೂಡ ಹಲವು ಸಂದರ್ಭಗಳಲ್ಲಿ ಯುದ್ಧ ವಿಮಾನಗಳಿಗೆ ಸಾಕಷ್ಟು ಸಂದರ್ಭದಲ್ಲಿ ಪೆಟ್ರೋಲ್ನಂತಹ ಅಥವಾ ಒಂದಿಷ್ಟು ಅವುಗಳಿಗೆ ಫ್ಯೂಯಲನ್ನು ಫಿಲ್ ಮಾಡಬೇಕಾಗತ್ತೆ. ಈ ಸಂದರ್ಭದಲ್ಲೂ ಕೂಡ ಈ KC-390 ಮಿಲೇನಿಯಂ ಏನಿದೆ ಇದು ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇದರ ಅಷ್ಟು ದೊಡ್ಡ ಮಟ್ಟಿನ ಗಾತ್ರವನ್ನು ಹೊಂದಿರೋದ್ರಿಂದಾಗಿ, ಜೊತೆಗೆ ಸಾಕಷ್ಟು ವಿಶ್ವ ಯುದ್ಧದ ಸಂದರ್ಭದಲ್ಲಿ ಸಾಕಷ್ಟು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನಡೆದಂಥ ಕಾರ್ಯಾಚರಣೆಗಳಲ್ಲೂ ಕೂಡ ಈ ಯುದ್ಧ ವಿಮಾನ ಬಳಕೆಯಾಗಿದೆ. ಜೊತೆಗೆ ಅತಿ ಹೆಚ್ಚು ಹಾರಾಟದ ಅವಧಿಗಳನ್ನು ಕೂಡ ಇದು ದಾಖಲಿಸಿದೆ. ಆ ಕಾರಣಕ್ಕೋಸ್ಕರ ಈ ಎರಡೂ ಉಪಯೋಗ ಇರೋದ್ರಿಂದ ಯುದ್ಧಕ್ಕೂ ಜೊತೆಗೆ ಸರಕು ಸಾಗಾಣಿಕೆಗೂ ಜೊತೆಗೆ ಯುದ್ಧದ ಸಂದರ್ಭದಲ್ಲಿ ಸೈನಿಕರನ್ನು ಸಾಗಿಸೋದಕ್ಕೂ ಕೂಡ ಉಪಯೋಗ ಇರೋದ್ರಿಂದಾಗಿ ಇದು ಒಂದು ಉತ್ತಮವಾದಂಥ ರೀತಿಯಲ್ಲಿ ಸೈನ್ಯಕ್ಕೆ ಅತ್ಯಂತ ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ಪ್ರತಿ ಸೈನ್ಯ ಕೂಡ ಇಂತಹದೊಂದು ವಿಮಾನವನ್ನು KC-390 ಮಿಲೇನಿಯಂ ವಿಮಾನ ತಮ್ಮದು ಒಂದು ಸೈನ್ಯದಲ್ಲಿ ಇರಬೇಕು ಅನ್ನುವಂಥ ರೀತಿಯಲ್ಲಿ ಬಯಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿರುವಂಥ ಅತಿ ಹೆಚ್ಚಾದಂಥ ಉಪಯೋಗದಿಂದ ಇದು ಸದ್ಯಕ್ಕೆ ನಮ್ಮ ಏರ್ ಶೋ ಬೆಂಗಳೂರಿನಲ್ಲಿ ನಡೀತಿರುವಂಥ ಏರ್ ಶೋದಲ್ಲಿ ಇದರ ಪ್ರದರ್ಶನ ಕೂಡ ನಡೀತಾ ಇದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.